ಯಾಕೆ ಇಷ್ಟು ಪೀಠ್ಕೆ ಅಪ್ಪಾಜಿ? ಅದೇನಿದೆ ಹೇಳಿ, ಪರವಾಗಿಲ್ಲ. ಅದು ವಿಷಯ ಏನು ಅಂದರೆ, ಹಲೋ ಹಲೋ. ಓ, ಕಾಲ್ ಓಲ್ಡ್ಗೆ ಹಾಕಿದ್ದಾರೆ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು. ಏನಿಲ್ಲ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ವಿಕ್ರಮ್, ನಿನಗೂ ಹಂಸನಿಗೂ ಮದುವೆ ಮಾಡಬೇಕು ಅಂತ ನಾವೆಲ್ಲ ಭಾಳ ವರ್ಷಗಳ ಹಿಂದೆನೇ ಡಿಸೈಡ್ ಮಾಡಿದ್ವಿ. ನಿಮ್ಮಿಬ್ಬರಿಗೂ ಮದುವೆ ಮಾಡೋದು ನನ್ನ ಹಾಗೂ ಜಯ ಆಸೆ ಕೂಡ ಆಗಿತ್ತು. ಅದಕ್ಕೆ ವಿಕ್ರಮ್, ಹಂಸನಿ ಕಂಡ್ರೆ ನಿನಗೂ ತುಂಬ ಇಷ್ಟ ಅಂತ ನಮಗೆಲ್ಲ ಗೊತ್ತು. ಈ ಕಾಲ ಕೂಡ ಬಂದಿದೆ ಅನಿಸುತ್ತೆ. ನೀನು ಆದಷ್ಟು ಬೇಗ ಬೆಂಗಳೂರಿಗೆ ಬಂದ್ಬಿಡು, ನೇರವಾಗಿ ಎಲ್ಲ ಮಾತಾಡೋಣ. ವಿಕ್ರಮ್, ಹೇಳಿ ಅಪ್ಪಾಜಿ. ಈ ವಿಷಯ ಎಲ್ಲ ಫೋನ್ನಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ. ನೀನು ಆದಷ್ಟು ಬೇಗ ಬಂದ್ಬಿಡು, ನೇರವಾಗಿ ಕುಂತು ಎಲ್ಲ ಡಿಸೈಡ್ ಮಾಡೋಣ. ಸರಿ ಅಪ್ಪಾಜಿ, ನಾಳೆನೇ ಬೆಂಗಳೂರಿಗೆ ಬರ್ತೀನಿ. ಒಂದು ನಿಮಿಷ, ನಿಮ್ಮ ಮತ್ತೆ ಕೊಡ್ತೀನಿ, ಮಾತಾಡು. ತಗೋ. ಎಲ್ಲ ನಿಮ್ಮ ಅಪ್ಪಂದೇ ಯೋಚನೆ. ಅವ್ರು ಹೇಳ್ದ ಹಾಗೆ ಇಲ್ಲ. ನೀ ಬೆಂಗಳೂರಿಗೆ ಬಂದ್ಬಿಡು, ಮಾತಾಡೋಣ. ಹುಷಾರು. ನಾಳೆನೇ ಬರ್ತೀನಿ. ಬಾಲಕೃಷ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಹಂಸನಿ ಕಂಡ್ರೆ ನಿನಗೂ ತುಂಬ ಇಷ್ಟ ಅಂತ ನಮಗೆಲ್ಲ ಗೊತ್ತು. ನೀವೆಲ್ಲ ಒಪ್ಪಿದ ಮೇಲೆ ನಂದೇನು ಅಭ್ಯಂತರ ಇಲ್ಲ ಅಪ್ಪಾಜಿ. ಹಂಸಿನಿ ನನಗೋಸ್ಕರ ಕಾಯ್ತಾ ಇದ್ದಾಳೆ, ನಾನು ಅವಳಿಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ಯಾವಾಗ ಹೇಳ್ತೀರೋ ಆವಾಗ ನಾನು ಹಂಸಿನಿ ಕುತ್ತಿಗೆಗೆ ತಾಳಿ ಕಟ್ಟಕ್ಕೆ ಸಿದ್ಧವಾಗಿದ್ದೀನಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.